ಹೇಗೆ ಮುನ್ನಾರು ಎಲ್ಲ ಬುಕ್ಕಿಂಗ್ ಮಾಡಿ ಬನ್ನಿ ದಂಡದ ರಶ್. ಹಾಂ ಬುಕ್ಕಿಂಗ್ ಬೆಸ್ಟ್ ಅಲ್ಲ? ಆಗುದಿಲ್ಲ, ಬುಕ್ಕಿಂಗ್ ಮಾಡಿ ಬನ್ನಿ. ಒಂದು 45 ಎಲ್ಲ ಇದ್ರೆ ಹಾಗೆ ಎಲ್ಲ ಡಿಸ್ಟೆನ್ಸ್ ಆಗ್ತಾ ಉಂಟು. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ, ಜಸ್ಟ್ ಮಿಸ್. ನಾಳೆ ಸಿಗುವ ಮುನ್ನಾರಲ್ಲಿ ಎಲ್ಲರೂ ಮಲಗಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. A few moments later. Good morning. Good morning. How are you? ಹೇಗಾಗ್ತಿದೆ? ಹೇಗೆ ಆಗುದಂತ ನಿಮ್ದೆಲ್ಲ ಸುಡುಗಾಡಿ ಚಂದ ಮಲಗಿ 10 ಜನ ಇಲ್ಲಿ ನಾವಿಬ್ರು ಬಾಯಿಗೆ ಗಾಯಲಿಕ್ಕೆ. ಅದೌದು, ಥ್ಯಾಂಕ್ ಯು, ಲವ್ ಯು. ಇವರಿಗಿಬ್ಬರಿಗೂ ಆ್ಯಸ್ಟ್ ಆಫ್. ಯಾಕೆಂತ ಹೇಳಿದ್ರೆ ನಾವೆಲ್ಲ ಮಲಗಿದ್ವಿ, ಇವರು ನಮ್ಮ ಬ್ಯಾಗ್ ಅದು ಇದೆಲ್ಲ ಓಪನ್ ಮಾಡಿದ್ರು. ಟ್ರೈನಲ್ಲಿ ಬರೋದು ಅಷ್ಟು ರಿಸ್ಕ್ ಇದೆ. ಯಾಕೆ ಅಂದರೆ ಹೇಳಿದ್ರೆ ಪಕ್ಕದವ್ರು ನಮ್ಮ ಪಕ್ಕದಲ್ಲಿದ್ದವರೇ ಕಳ್ಳರು ಇರ್ತಾರೆ, ಎಲ್ಲ ಚೈನ್ ಸ್ಮೋಕರ್ ನಮ್ಮೊಟ್ಟಿಗೆ ಇದ್ದವರು ಸಿಗ್ತಾರೆ. ತೋರಿಸಿಲಿ ಬ್ಯಾಗ್ ಎಲ್ಲ ಇತ್ತು, ಸುಮಾರು ಇತ್ತು ಬ್ಯಾಗು. ತುಂಬ ಹೆಲ್ಪ್ ಆಯಿತು. ನಿಮ್ಮ ಈ ಗ್ರೂಪಲ್ಲಿ ಈ ಥರ ಇದ್ದರೆ ಒಳ್ಳೇದಾಗ್ತದೆ. ಬಸ್ಸಲ್ಲಿ ಮಾತ್ರ ನಮಗೆ ನಿದ್ರೆ ಮಾಡಿ ಬಿಡಬೇಕು ದಯವಿಟ್ಟು. ಪ್ಲಸ್ ಅದು ಪ್ಲಸ್ ನಾನು ಅದಕ್ಕೆ ಹೇಳಿದ್ದು, ನಾನು ಎದ್ದು ಮಲಗಿ ನಮಗೆ ಮತ್ತೆ ಚೆನ್ನಾಗಿರೋದು ರೋಸ್ಟ್ ಎಲ್ಲ ಮಾಡಿ ಓಕೆ ಓಕೆ. ಅಲ್ಲಿ ನಮಗೆ ಫೆಸಿಲಿಟಿ ಎಲ್ಲ ಚೆನ್ನಾಗಿಬೇಕು, ಬಿಸಿನೀರು, ನಿಮ್ಮ ನಾವಿವಾಗ ಆಲ್ವಾ ಜಂಕ್ಷನ್ ಇದ್ದು 7 ರೀಚ್ ಆಗ್ತೀವಿ ಟ್ರೈನ್. ನಾವು ಬಸ್ ಹಿಡಿಬೇಕು. ಇನ್ನು ನಿದ್ರೆ ಮೂಡಲಿದ್ದಾರೆ. ಬಸ್ ಹೋಗಬೇಕು. ಬಸ್ ಹೋಗಿ ಅಲ್ಲಿಂದ ಮತ್ತೆ ಮುನ್ನಾರಿಗೆ ಹೋಗಿ ಮುನ್ನಾರಿಂದ ನಾವು ರೂಮ್ ಮಾಡಬೇಕು. ಮತ್ತು ಅಲ್ಲಿಂದ ಟ್ರಿಪ್ಪು ಅದಕ್ಕೆ ಮಾಡಬೇಕು. ಓಕೆ, ಟ್ರೈನು ಓಕೆ, ಎಲ್ಲ ನಿದ್ರೆ ಮೂಡಲಿದ್ದಾರೆ. ಎದ್ದೇಳ ಎಂತ ಮರಳಿ ನಿದ್ದೆ ಬಿಡ್ತಾವ್ರು. ಒಳ್ಳೆ ನಿದ್ದೆ ಮಾಡಿದ ಅಂತ ನಿದ್ರೆ ಮಾಡಿದೆ, ತಲೆನೋವು ಆಗ್ತದೆ, ಇಟ್ಕೊಂಡಿದೆ ಚೂರು ಜಾಸ್ತಿ ಆಯ್ತು ಸಾಕು. ಗೈಸ್, ನಾವೀಗ ಆಲ್ವಾ ರೈಲ್ವೆ ಸ್ಟೇಷನ್ ಇದ್ದು ಇಲ್ಲಿ ಫುಡ್ ಮಾಡಿದ್ವಿ. ಫುಡ್ಡಲ್ಲಾಗಿ ಈಗ ಮುನ್ನಾರಿಗೆ ಹೊರಟ್ವಿ. ಈಗ ಮುನ್ನಾರಿಗೆ ಬಸ್ ಹಿಡಿಬೇಕು ನಾವು. ಇಲ್ಲಿಂದ ಒಂದು 100 ಮೀಟ್ರ್ ಇದೆ ಅಷ್ಟೇ. ಅಲ್ಲಿಂದ ಬಸ್ ಹಿಡಿದು ಇದು ಮಾಡಬೇಕು. ಪೇಮೆಂಟ್ ಆಯ್ತು. ಹಾಂ, ಅಲ್ಲ ಎಲ್ಲ ಆಗಲಿಲ್ಲ, ನಮ್ಮದು ಮಾತ್ರ. ಹಾಂ, ಅದವರು ಅದೇ ಆರಾಮ್ಸೆ ಹೋಗ್ಬೋದು. ಅಂದರೆ ಕರೆಕ್ಟ್ ಐಡಿಯಾಸ್ ಇದ್ದರೆ ಬರ್ಬೋದು. ಹಾಗಾಗಿ ಕೇರಳದಲ್ಲಿ ಮೈನ್ ಅಂತ ಇದ್ದರೆ ಬ್ಯಾಟ್ರಿ ಬಹುಮಾನ ಎಲ್ಲ ರೋಡ್ ಸೈಡ್ ಅದೇ ಇರೋದು. ಈಗ ಮಾಡಿದ್ರೆ ಆಫ್ ಮಾಡಲಿಕ್ಕೆ ಹೇಳಿದ್ವಿ. ಹಾಗಾಗಿ ಈಗ ಬಸ್ಸಿಗೆ ಬಂದು ಮೂನಾರು. ರೀಚ್ ಆದ್ವಿ ಮುನ್ನಾರಿಗೆ. ರೀಚ್ ಆಗಿದ್ದೀವಿ, ಭಾರಿ ಖುಷಿ. ಬೆಳಿಗ್ಗೆ ಅವತ್ತು ಹೇಳಿರ್ತಾನೆ ನಿಮಗೆ ಬರುವ ಖುಷಿ, ಅದೇ ಜೋಶಲ್ಲಿದ್ದೀವಿ. ಇನ್ನು
ಯಾವುದಕ್ಕೂ ಕಾರಣಕ್ಕೂ ರೆಡ್ ಅಲರ್ಟ್ ಗ್ರೀನ್ ಅಲರ್ಟ್ ಪೋಸ್ಟ್ ಅಲರ್ಟ್ಗೆ ನಾವು ಗೆಲ್ಲುವುದೇ ಇಲ್ಲ. ಬಂದ್ರೆ ಹೀಗೆ ಬರಬೇಕು. ಬರೋದವರಿಗೆ ಇದರ ಸೂಪರ್ ವ್ಯೂ ಎಲ್ಲ ಚಂದ ಅಲರ್ಟ್ ಇಲ್ಲ ಅದು ರೆಡ್ ಅಲರ್ಟ್ ಇಲ್ಲ ಅದಕ್ಕೆ ನಾವು ಬರ್ತಿಲ್ಲ ಎಲ್ಲ ಗುಡ್ ವೆದರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ಈಗ ಹೋಗ್ತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಸ್ಸಲ್ಲಿ ಹೋಗ್ತಿರೋದು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಯಾರು ಲೈಫಲ್ಲಿ ಎಲ್ಲಿಂದ ಬರೋದಾದ್ರೂ ಸಹ ಟ್ರೈನಲ್ಲಿ ಬರಬೇಕಾದ್ರೆ ಸ್ಲೀಪರ್ ಬುಕ್ ಮಾಡಿ ಒಳ್ಳೆ ಬುಕ್ ಮಾಡ್ಕೊಂಡು ಬನ್ನಿ. ತಪ್ಪಿದ್ರೂ ಜನರಲ್ ವಾರ್ಡಲ್ಲಿ ಬರೋಕ್ಕೆ ಹೋಗ್ಬೇಡಿ. ಅಷ್ಟು ಕೇಟರಾಗಿ ಇಟ್ಕೊಂಡಿದ್ದಾರೆ. ಬುಕ್ ಮಾಡೋದು ಮುಂಚೆ ಬುಕ್ ಮಾಡಬೇಕು. ಆ ಥರ ಫುಲ್ಲು ಗಲೀಜಾಗಿದೆ. ಯಾವುದಕ್ಕೂ ನೋಡ್ಕೊಂಡು ಬನ್ನಿ, ಕ್ಲೀನಾಗಿ ಬುಕ್ ಮಾಡ್ಕೊಳ್ಳಿ. 1 ವಾರ ಮುಂಚೆ ಬುಕ್ ಮಾಡ್ಕೊಳ್ಳಿ. ಚೆನ್ನಾಗಿರೋ ರೂಮ್ ಸಿಗೋದು, ಚೆನ್ನಾಗಿರೋ ಇದು ನಿಮಗೆ ಅಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಅದರಲ್ಲಿ ನೋಡ್ಕೊಳ್ಳಿ. ಬುಕ್ ಮಾಡೋ ಮುಂಚೆ ನೀವು ಕರೆಕ್ಟಾಗಿ ಇದು ಅಬ್ಸರ್ವೇಷನ್ ಮಾಡಿ. 1 ವಾರ ಮುಂಚೆನೇ ಮಾಡಿ, ಪ್ಲ್ಯಾನಿಂಗನ್ನು ಇಟ್ಕೊಳ್ಳಿ. ಇಲ್ಲಿಗೆ ನೀವು ಬರೋ ಮುಂಚೆ ಕಾರಲ್ಲಿ ಬಂದರೆ ಒಳ್ಳೆಯದು. ಯಾಕಂದರೆ ನಮ್ಮ ಓನ ಕಾರ್ ಇದ್ದರೆ ಸುತ್ತಾಡ್ಬೋದು. ಅಂದರೆ ಬೇರೆ ಟೈಮ್ ಪಿಕಪ್ ಮಾಡ್ಬೋದು. ಟ್ರೈನ್ ಪಿಕಪ್ ಅಂತ ಟೈಮ್ ಪಿಕಪ್ ಮಾಡ್ಬೋದು. ಮತ್ತು ರೆಸ್ಟೋರೆಂಟ್ ಹುಡುಕ್ಬೋದು. ನಾವು ಈ ಥರ ನಾವು ಬಂದ ರೀತಿ ಬಂದಿದ್ರೆ ನಮಗೆ ಅಲ್ಲಿ ಯಾವ ರೂಮ್ ಮಾಡೋದು ನಮ್ದೊಂದು ಕರೆಕ್ಟ್ ಪ್ಲ್ಯಾನ್ ಇಲ್ಲ. ಟೌನಲ್ಲಿದ್ವಿ. ಇಲ್ಲಿಂದ ಪ್ಯಾಕೇಜ್ ಸ್ಟಾರ್ಟ್ ಆಯಿತು. ಒಬ್ಬರು ಗೈಡ್ ಇಡ್ತೀವಿ. ಆ ಗೈಡ್ ಅವರು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಅವ್ರು ಇನ್ಫಾರ್ಮೇಷನ್ ಕೊಟ್ಟಲ್ಲಿ ಅದರ ಮೇಲೆ ನಾವು ಹೋಗ್ತಾ ಇದ್ವಿ. ಅವ್ರು ಏನು ಹೇಳ್ತಾರೆ ಫಾರಿನ್ ಬಂದಾಗ ಆಗ್ತದೆ ನನಗೆ. ಇಲ್ಲ ಯಾಕೆ ಎಂತ ಅದು ಆ ಥರ ಫೀಲಿಂಗ್ ಇರಬೇಕು. ನಾವು ಮುನ್ನರಲ್ಲಿ ಮಾಡಿರೋದು ರೂಮು ಇದು. ನಾವು ರೆಸಾರ್ಟ್ ಮಾಡಿರಲಿಲ್ಲ. ಮುನ್ನಲ್ಲಿ ಹೇಗೆ ಬರುತ್ತೆ ಹೋಗೋದಾ ಸಿಕ್ಲೈನು ಬಂದದಕ್ಕೆ ಇವತ್ತು ಹೋಗುದು. ಒಂದಾದ್ರೂ ನೋಡ್ಲೇಬೇಕಲ್ಲ. ಒಂದು ರೌಂಡ್ ಆದ್ರೂ ಹೋಗ್ಬೇಕೀಗ. ಟ್ರೈ ಮಾಡಬೇಕು. ಚಲಿಸ್ತವೆ ಇದು. ಅದೇ ಬೋನಾಗ ಅದು ಐಟಿ ಬರೋದಿಲ್ಲ. ಅಲ್ಲ ಈತಿದ್ರೆ ಮತ್ತೆ ಸುಮ್ಮನೆ ತಮಾಷೆ ಮಾಡ್ಬೇಡ ಕಣಯ್ಯ. ಹೋಗಿ ಹೆಂಗ್ಲೇ ಅಂತೇನೆ ಅಲ್ಲ ಈಗ ನೋಡು ಅಲ್ಲಿ ಹೋಗ್ತೀವಲ್ಲ ಅಲ್ಲಿ ಹೋಗ್ತೀವಲ್ಲ ಅಲ್ಲಿಂದ ರಿಟರ್ನ್ ಬರ್ಪಣ ಇಟ್ಟಿ ನಾವು ಹೋಗ್ಬಿಟ್ಟು ಅಂತ ರಿಟರ್ನ್ ಬರ್ಪಣ ಇಟ್ಟಿ ಅಲ್ತೇನೆ ಬೇಲೆದೇನೆ ಒಂದು ಬೋರ್ ಅವು ಬರ್ರ
ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ನಮ್ಮ ಗಾಡಿ ಸ್ವಲ್ಪ ಜರ್ಕ್ ಹೊಡ್ತಿದೆ, ಸ್ವಲ್ಪ ಜಂಗ ಸ್ಟಾರ್ಟ್ ಆಗ್ತಿದೆ. 3 ಜನ ಕೂತ್ಕೊಂಡಿದ್ದಾರೆ ಅದರಲ್ಲಿ. ಬನ್ನಿ ಎದ್ದೇಳಿ, ಬನ್ನಿ ಹುಡುಗರೇ ಐಸಲ ಕಡೆ ಪುಸ್ಕು ಕೈಗೆ ಎಳಿತಿದ್ದಾರೆ. ಹೇಗಾಯ್ತು ಬ್ರೋ? ಎಕ್ಸ್ಪೀರಿಯನ್ಸ್. ಮುನ್ನಾರಲ್ಲಿ ಮಳೆ ಬರ್ತಿದೆ, ಆ ವೆದರಿಗೆ ಈ ತರ ಆಗಿದ್ದೀವಿ ನೋಡಿ. ನೀವು ಆಗಸ್ಟ್ ತಿಂಗಳಲ್ಲಿ ಬನ್ನಿ, ಮಿಸ್ ಮಾಡಿಬಿಡಿ. ಆಗಸ್ಟ್ ತಿಂಗಳು ಬೆಸ್ಟ್ ವೆದರ್ ಇಲ್ಲಿ, ಯಾವುದು ಬೇಕಾದ್ರೂ ನೋಡ್ಬೋದು. 1 ವಾರ ಮೊದಲೇ ಸ್ಲೀಪರ್ ಟ್ರೈನನ್ನು ಬುಕ್ ಮಾಡಿ ದಯವಿಟ್ಟು ಜನರಲ್ ಅಂತ ಬರ್ಲಿಕ್ಕೆ ಹೋಗ್ಬೇಡಿ. 2-3ನೇ ಸಲ ಇದು ಮಾಡ್ತೀವಿ, ರಿಕ್ವೆಸ್ಟ್ ಮಾಡ್ತಿರೋದು. ಫ್ಲಾಶ್ ಬ್ಯಾಕ್. ನಾಟ್ ಗುಡ್ ಟ್ರೈನ್. ಎಲ್ಲ ಖುಷಿ ಆಗ್ತಾ ಉಂಟು. ಗುಡ್ ಮಾರ್ನಿಂಗ್ ಗಾಯ್ಸ್. ಹೇಗೆ ಹೋಗ್ಬೋದಾ? ನಿಮ್ಗೆ ಇಂಟರ್ವ್ಯೂ ಒಬ್ಬರು ಈ ತರ ಇದ್ದವ್ರಿಂದ ನಮಗೆ ಲೇಟ್ ಆಗುದು. ಇಲ್ಲೊಬ್ಬ ಇದ್ದಾನಲ್ಲ ನೋಡಿ, ನಮ್ಮ ಫ್ರೆಂಡ್ಸ್ ಇರ್ತಾರ, ಅದು ಇವಳಿ ಬ್ಯಾಡ್ಸ್ ಎಲ್ಲದಲ್ಲಿ ಲೇಟ್ ಇವರು. ಎಲ್ಲ ಸೆಟ್ ಅಲ್ಲ? ಅಲ್ಲಿ ಬೇಕಾದ್ರೆ ಧರ್ಮಸ್ಥಳ ಉಂಟು ಫುಲ್ಲು. ನಿಮಗೆ ಕ್ಲೋಸ್ ಅಪ್ ವ್ಯೂ ನೋಡ್ಬೇಕಾದ್ರೆ ಗೈಡ್ ಕೊಟ್ಟು ಟೀಚರ್ ಕಲ್ಪನಾ ಟೀಚರ್ ಕಾಲಿ ಮ್ಯಾಗ ಎತ್ತು ಮಾರ ಎಗ್ಗುಂಡು ತಮಿಳ್ನಾಡು ಬಾರ್ಡ್ರು ಈ ಕಡೆ ಕೇರಳ ಬಾರ್ಡ್ರು ಮಿಡ್ಲಲ್ಲಿ ಇದ್ವಿ. ಸೊ ಹಸು ಅದರೆಲ್ಲ ಇಲ್ಲಿ ಬಂದು ವಿಸಿಟ್ ಕೊಡಿ. ಅವ್ನು ಸ್ವಲ್ಪ ಡಿಫ್ರೆಂಟ್ ನಮ್ಮ ಟೀಮ್. ದೀಕ್ಷಿತ್ ನೋಡಿ, ದೀಕ್ಷಿತ್ ನೋಡಿ, 6 ಪ್ಯಾಕ್ ನೋಡಿ ನೋಡಿ, ಭಾರಿ ಅವ್ರು ಖುಷಿಯಾಗಿದ್ದಾರೆ. ಫೈನಲಿ ರೀಚ್ ಧರ್ಮಸ್ಥಳ ಗಾಯ್ಸ್.